ಪಾಂಡಿಚೇರಿಯ ನಮ್ಮ 2ನೇ ದಿನದ ಟ್ರಿಪ್ಪಲ್ಲಿ ನಾವು ಈಡನ್ ಬೀಚಲ್ಲಿ ಓಡಾಡ್ತಾ ಇರಬೇಕಾದ್ರೆ ಪಕ್ಕದಲ್ಲೇ ಇದ್ದಂಥ ಇನ್ನೊಂದು ಬೀಚು ಪ್ಯಾರಡೈಸ್ ಬೀಚಲ್ಲಿ ಪ್ಯಾರಾಮೋಟ್ರಿಂಗ್ ಮಾಡ್ತಾ ಇರೋದು ಕಣ್ಣಿಗೆ ಬಿತ್ತು. ಪ್ಯಾರಾಮೋಟ್ರಿಂಗ್ ಮಾಡಬೇಕು ಅನ್ನೋದು ನನ್ನ ಬಹಳ ದಿನಗಳ ಆಸೆಯಾಗಿತ್ತು. ನೋಡೋಣ, ಆಕಸ್ಮಿಕವಾಗಿ ಕಣ್ಣಿಗೆ ಬಿದ್ದಂಥ ಪ್ಯಾರಾಮೋಟ್ರಿಂಗ್ ಹೇಗಿರ್ಬೋದು ನೋಡೋಣ, ಸಾಧ್ಯವಾದರೆ ಎಕ್ಸ್ಪೀರಿಯನ್ಸ್ ಪಡ್ಕೊಳ್ಳೋಣ ಅಂತ ಸ್ಕೂಟಿ ಎತ್ಕೊಂಡು ಪಕ್ಕದ ಬೀಚ್ಗೆ ಹೋದ್ವಿ. ಅಲ್ಲಿ ಹೋಗಿ ನೋಡಿದ್ರೆ 3,500 ರೂಪಾಯಿ ಹೇಳ್ತಿದ್ರು. 5 ನಿಮಿಷದ ಎಕ್ಸ್ಪೀರಿಯನ್ಸ್ಗೋಸ್ಕರ 3,500 ರೂಪಾಯಿ ಅಂತಂದ್ಬಿಟ್ಟು ನನ್ನ ಮಿಡಲ್ ಕ್ಲಾಸ್ ಮೆಂಟಾಲಿಟಿ ಮತ್ತು ನನ್ನಲ್ಲೇ ಇದ್ದಂಥ ಇನ್ನೊಂದು ಮಹತ್ವಾಕಾಂಕ್ಷೆಯ ಮನಸ್ಸು ಇವೆರಡರ ಮಧ್ಯೆ ದೊಡ್ಡ ಘರ್ಷಣೆ ನಡೀತು. ತುಂಬ ಹೊತ್ತು ಎರಡು ಒಂದಕ್ಕೊಂದು ಯುದ್ಧ ಮಾಡಿ ಕೊನೆಗೆ ನನ್ನ ಮಹತ್ವಾಕಾಂಕ್ಷೆನೇ ಗೆಲ್ತು. 3,500 ಹೋದ್ರೂ ಹೋಗಲಿ, ಲೈಫಲ್ಲಿ ಒಂದು ಎಕ್ಸ್ಪೀರಿಯನ್ಸ್ ಪಡ್ಕೋಬೇಕು ಅಂದ್ರೆ ಅದಕ್ಕೆ ತಕ್ಕನಾದ ಬೆಲೆ ಕಟ್ಟಲೇಬೇಕು, ಮಾಡೇ ಬಿಡೋಣ ಪ್ಯಾರಾಮೋಟರಿಂಗ್ ಅಂತಂದ್ಬಿಟ್ಟು ಪ್ಯಾರಾಮೋಟರಿಂಗ್ ಮಾಡೋದಕ್ಕೆ ಡಿಸೈಡ್ ಮಾಡಿದ್ವಿ. ಇದು ಬಹಳ ಒಂದು ಅದ್ಭುತವಾದ ಎಕ್ಸ್ಪೀರಿಯೆನ್ಸನ್ನು ನಾನು ಪಡ್ಕೊಂಡೆ. ನಿಮಗೆಲ್ಲರಿಗೂ ಕೂಡ ಈ ಪ್ಯಾರಾಮೋಟರಿಂಗ್ ಎಕ್ಸ್ಪೀರಿಯೆನ್ಸ್ ಒಂದ್ಸಲ ಆದರೂ ಮಾಡಿ ಅಂತ ರೆಕಮೆಂಡ್ ಮಾಡ್ತಾ ನನ್ನ ಈ ಒಂದು ಸುಂದರವಾದ ನೆನಪುಗಳನ್ನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. 5 ನಿಮಿಷದ ಪ್ಯಾರಾಮೋಟರಿಂಗ್ ಮಾಡಿದ್ದೀನಿ ಅಂತ ನಮ್ಮ ಅಮ್ಮಂಗೆ ಗೊತ್ತಾದರೆ ನಮ್ಮ ಜಯಮ್ಮರು ತುಂಬ ಬೈತಾರೆ. ಆದರೂ ಜಯಮ್ಮರೇ ಬೈಬೇಡ್ರಿ, ಇನ್ನು ಮೇಲೆ ಈ ಥರದ್ದೇನು ಕೆಲಸ ಮಾಡಲ್ಲ, ಇದೇ ಲಾಸ್ಟು. ಕೊಡಿ, ನಾನು ಪ್ಯಾರಾಮೋಟರಿಂಗ್ ಮಾಡ್ತಾ ನನಗೇನಾದರೂ ಹೆಚ್ಚು ಕಡಿಮೆ ಆದರೆ ಜನ ಯಾರು ಅಳ್ಬೇಡ್ರಿ, ದುಃಖ ಪಡಬೇಡ್ರಿ, ಈ ಒಬ್ಬ ಮಹಾತ್ಮ ಭೂಮಿಯಿಂದ ಕಡಿಮೆ ಅದ ಅಂತಂದ್ಬಿಟ್ಟು ದುಃಖ ಪಡಬೇಡ್ರಿ, ಅಲ್ಲೂ ಚೆನ್ನಾಗಿ ಬಾಳ್ರಿ, ಖುಷಿಯಿಂದ ಬಾಳ್ರಿ, ನಾನು ಇರಲಿ ಇಲ್ಲದೆ ಇರಲಿ ನೀವೆಲ್ಲ ಚೆನ್ನಾಗಿರ್ರಿ.
ಮೇಲೆ ಹೋದಾಗ ಬಹಳ ಅದ್ಭುತವಾಗಿರುತ್ತೆ ವ್ಯೂ. 3,500 ನಿಜವಾಗ್ಲೂ ಲಾಸ್ ಇಲ್ಲ. ಲೈಫಲ್ಲಿ ಒಂದ್ಸಲ ಎಲ್ಲರೂ ಎಕ್ಸ್ಪೀರಿಯನ್ಸ್ ಮಾಡಿ. ಬಹಳ ಅದ್ಭುತವಾಗಿತ್ತು. ನನ್ನ ಸೆಲ್ಫಿ ಸ್ಟಿಕ್ಕು ಸ್ವಲ್ಪ ಡ್ಯಾಮೇಜ್ ಆಗಿದೆ, ಎಲ್ಲಿ ಮೊಬೈಲ್ ಬಿದ್ದೋಗ್ಬಿಡ್ತಾನೆ ಭಯದಲ್ಲಿ ನಾನು ಸರಿಯಾಗಿ ವಿಡಿಯೋ ಮಾಡಲಿಲ್ಲ. ಬಟ್ ಬಹಳ ಅದ್ಭುತವಾಗಿದೆ. ಆ ಲೆವೆಲ್ಗೆ ಆ ಹೈಟ್ ಹೋಗ್ತಿದಾರಲ್ಲ, ಈ ಹೈಟ್ ಹೋದಾಗ ವ್ಯೂ ಬಹಳ ಅದ್ಭುತವಾಗಿದೆ. ವ್ಯೂ ಒಂದು ಎಕ್ಸ್ಪೀರಿಯನ್ಸ್ ಮುಗೀತು. ಮುಂದೆ ಹೋಗೋಣ. $3,500 ಲಾಸ್ ಇಲ್ಲ ಸಾ.